ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮಾವಿನ ಹಣ್ಣಿದು ಸಾಂಬಾರು ಮಾಡೋದು ಹೇಗಂತ ತೋರಿಸ್ತೀನಿ. ಇದು ಕಸಿ ಮಾವಿನ ಹಣ್ಣಲ್ಲ, ಕಾಟು ಮಾವಿನ ಹಣ್ಣು ಅಂತ. ಇದು ಕಾಡಲ್ಲೆಲ್ಲ ಸಿಗ್ತದೆ, ಮತ್ತು ಉಪ್ಪಿನಕಾಯಿ ಮಾಡ್ತಾರಲ್ಲ ಅದರದ್ದು ಸಾಂಬಾರು ಮಾಡೋದು ಹೇಗಂತ ತೋರಿಸ್ತೀನಿ. ಸಾಂಬಾರು ಮಾಡೋಕ್ಕೆ ನೋಡಿ, ನಾನು ತೆಂಗಿನಕಾಯಿ ಹಾಕ್ತಾಯಿಲ್ಲ ನೋಡಿ. ಒಂದು 3 ಒಣಮೆಣಸು, ಸ್ವಲ್ಪ ಉದ್ದಿನಬೇಳೆ, ತೊಗರಿಬೇಳೆ, ಜೀರಿಗೆ ಮತ್ತು ಕೊತ್ತಂಬರಿಯನ್ನು ತೊಗೊಂಡಿದ್ದೀನಿ. ಇಷ್ಟೇ. ಇದನ್ನು ಚೆನ್ನಾಗಿ ನಾನು ಡ್ರೈ ಆಗಿ ಚೆನ್ನಾಗಿ ಹುರಿದ್ಕೊಂಡ್ಬಿಟ್ಟು ಇದನ್ನು ಮಸಾಲಕ್ಕೆ ರೆಡಿ ಮಾಡ್ಕೊಳ್ತೀನಿ. ನೋಡಿ, ಈ ಮಾವಿನ ಹಣ್ಣನ್ನು ಚೆನ್ನಾಗಿ ತೊಳೆದು ಸಿಪ್ಪೆಯನ್ನು ತೆಗಿಬೇಕು. ಇಳಿ ಇರೋದನ್ನ ಸಿಪ್ಪೆ ತಗೊಂಡು ತೆಗೆದಿಟ್ಕೊಳ್ತಾ ಇದ್ದೀನಿ. ಕೆಲವರು ಸಿಪ್ಪೆನ ಹಾಕ್ತಾರೆ, ನಿಮ್ಗೆ ಇಷ್ಟ ಇದ್ರೆ ಹಾಕ್ಬೋದು, ಇಲ್ಲ ಅಂದ್ರೆ ಬೇಡ. ನೋಡಿ, ಮಾವಿನ ಹಣ್ಣೆಲ್ಲ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ನೀವು ಸಿಪ್ಪೆ ಬೇಕು ಅಂದ್ರೆ ಹಾಕೋಬಹುದು, ಬೇಡ ಅಂದ್ರೆ ಬೇಡ. ಇದನ್ನೆಲ್ಲ ತೆಗೆದು ಒಂದ್ ಸೈಡಿಗೆ ಇಟ್ಕೊಳ್ತೀನಿ ನಾನು. ನೋಡಿ, ಇದನ್ನೆಲ್ಲ ಕೆಂಪಗಾಗೋ ತನಕ ಹುರ್ಕೊಂಡು ಇವಾಗ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೀನಿ. ಇದನ್ನ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ಇವಾಗ. ನೋಡಿ, ಇದನ್ನ ಈ ತರ ತರ್ತರಿಯಾಗಿ ಪುಡಿ ಒಂಥರ ನೈಸಾಗಿ ರುಬ್ಕೊಂಡಿಲ್ಲ, ತರ್ತರಿಯಾಗಿ ನಾನು ರುಬ್ಕೊಂಡಿದ್ದೀನಿ. ಇಷ್ಟು ತರ್ತರಿಯಾಗಿ ರುಬ್ಕೊಂಡ್ರೆ ಸಾಕು. ನೋಡಿ, ಒಂದು ಪಾತ್ರೆ ಬಿಸಿ ಇಟ್ಕೊಂಡು ಇದಕ್ಕೆ ಸ್ವಲ್ಪ ಕೋಕೋನಟ್ ಆಯಿಲ್ ಹಾಕಿದ್ದೀನಿ ನಾನು. ನಿಮ್ಗೆ ಯಾವ ಎಣ್ಣೆ ಬೇಕೋ ಅದನ್ನು ಹಾಕ್ಬೋದು, ಇದೇ ಹಾಕ್ಬೇಕಂತೇನಿಲ್ಲ. ಇದು ಎಣ್ಣೆ ಸ್ವಲ್ಪ ಬಿಸಿ ಆದ್ಮೇಲೆ ಇಲ್ಲಿ ನೋಡಿ, ಸ್ವಲ್ಪ ಸಾಸಿವೆಯನ್ನು ಹಾಕೊಳ್ಳೋಣ. ಸಾಸಿವೆ ಸ್ವಲ್ಪ ಸಿಡಿತಾ ಇದೆ ಅನ್ನುವಾಗ ಸ್ವಲ್ಪ ಬೆಳ್ಳುಳ್ಳಿಯನ್ನು ಜಜ್ಜಿಟ್ಕೊಂಡಿದ್ದೀನಿ, ಅದನ್ನು ಹಾಕುವ. ನೀವು ಲಾಸ್ಟಲ್ಲಿ ಸಹ ಒಗ್ಗರಣೆ ಹಾಕ್ಬೋದು. ಸ್ವಲ್ಪ ಬೆಳ್ಳುಳ್ಳಿ ಚೆನ್ನಾಗಿ ಕೆಂಪಗಾಗೋ ತನಕ ಹೀಗೆ ಫ್ರೈ ಮಾಡ್ಕೊಳ್ಳಿ. ಇವಾಗ ನೋಡಿ, ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ತಾ ಇದ್ದೀನಿ ನಾನು. ನೋಡಿ, ಇವಾಗ ಮಾವಿನ ಹಣ್ಣನ್ನು ಹಾಕೊಳ್ಳೋಣ. ಇದಕ್ಕೆ ಇವಾಗ ಎಷ್ಟು ಬೇಕೋ ಅಷ್ಟು ಬೆಲ್ಲವನ್ನು ಸೇರಿಸ್ಕೊಳ್ಳೋಣ. ನೋಡಿ, ಇಷ್ಟು ಬೆಲ್ಲ ಹಾಕಿದ್ದೀನಿ. ಇದು ಬೆಲ್ಲ ಕರಗಲಿ ಸ್ವಲ್ಪ ಇದ್ರ ಜೊತೆ. ಆಮೇಲೆ ಮಸಾಲೆ ಏನ್ ಮಾಡಿದೀವಿ ಅದನ್ನ ನಾವು ಹಾಕೊಳ್ಳೋಣ. ಇದು ಸ್ವಲ್ಪ ಹುಳಿ ಮಾವು, ಕಾಟು ಮಾವು ಇದ್ರೆ ತುಂಬಾ ಚೆನ್ನಾಗಾಗುತ್ತೆ. ನೀವು ಹೊರಗಡೆಯಿಂದ ತರ್ತಿರಲ್ಲ ಮ್ಯಾಂಗೋ, ಅದು ಸ್ವೀಟ್ ಇರುತ್ತೆ, ಅದರಲ್ಲಿ ಅಷ್ಟು ಚೆನ್ನಾಗಿ ಬರುವುದಿಲ್ಲ ಸಾಂಬಾರು. ಇದು ಸ್ವಲ್ಪ ಹುಳಿಯಾಗಿರೋ ಮಾವಿನ ಹಣ್ಣು ಆದ್ರೆ ತುಂಬಾ ಟೇಸ್ಟ್ ಆಗಿ ಬರ್ತದೆ. ಬೆಲ್ಲ ಎಲ್ಲ ಚೆನ್ನಾಗಿ ಕರಗಬೇಕು, ಹಾಗಾಗಿ ಆ ಟೈಮಲ್ಲಿ ಸ್ವಲ್ಪ ಅರಿಶಿನವನ್ನು ಹಾಕೊಳ್ಳೋಣ. ನೋಡಿ, ಬೆಲ್ಲ ಎಲ್ಲ ಕರಗ್ತಾ ಬಂತು. ಇದು ಸ್ವಲ್ಪ ಬೆಲ್ಲದಲ್ಲಿ ಸ್ವಲ್ಪ ಪಾಕ ತರ ಆದ್ರೆ ತುಂಬಾ ಚೆನ್ನಾಗಿ ಬರ್ತದೆ. ಮಸಾಲೆ ಹಾಕಿದ್ಮೇಲೆ ನೀವು ಬೆಲ್ಲ ಹಾಕಿದ್ರೆ ಅದು ಮಸಾಲೆಗೆ ಬೆಲ್ಲ ಸ್ವೀಟ್ ಸ್ವೀಟ್ ಆಗ್ತದೆ. ಹಾಗಾಗಿ ಸ್ವಲ್ಪ ಪಾಕ ಮಾಡ್ಕೊಂಡು ಹಾಕಿದ್ರೆ ಚೆನ್ನಾಗಾಗ್ತದೆ. ಇವಾಗ ನೋಡಿ, ಮಸಾಲೆ ಎಲ್ಲ ಚೆನ್ನಾಗಿ ನಾನು ಸೇರಿಸ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಕುದಿಬೇಕು. ಇವಾಗ ಉಪ್ಪು ಎಷ್ಟು ಬೇಕೋ ಅಷ್ಟು ಆಡ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಫೈನಲ್ ಆಗಿ ಸಾರು ರೆಡಿ ಆಗ್ತದಂತೆ. ಇವಾಗ ಗ್ಯಾಸ್ ಓಕೆ, ಫೈನಲಿ ಮಾವಿನ ಹಣ್ಣಿನ ಸಾರು ರೆಡಿ ಆಯಿತು. ನಾವು ಊಟಕ್ಕೆ ರೆಡಿ ಆದ್ವಿ. ಹೊರಗಡೆ
ಮಳೆ ಬರ್ತಾ ಇದ್ದರೆ ಜೋರಾಗಿ ಈ ಥರ ಮಾವಿನ ಹಣ್ಣಿನ ಸಾರು ಮಾಡ್ಕೊಂಡು ತಿಂತಾಯಿದ್ರೆ ತುಂಬಾ ಊಟ ರುಚಿಯಾಗಿರುತ್ತೆ ಮತ್ತು ಒಂದು ಸ್ವಲ್ಪ ಊಟ ಜಾಸ್ತಿನೇ ಹೋಗುತ್ತೆ ಅಂತ ಹೇಳ್ಬೋದು. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ. ಇದು ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ನಿಮ್ಮ ಮನೆ ಕಡೆ ಎಲ್ಲಾದರೂ ಈ ಥರ ಮ್ಯಾಂಗೋ ಚಿಕ್ಕ ಮ್ಯಾಂಗೋ ಸಿಕ್ಕಿದರೆ ಟ್ರೈ ಮಾಡಿ. ಇಲ್ಲಾಂದರೆ ಹೊರಗಡೆ ಸಿಗ್ಬೋದು. ಇದು ತೊಗೊಂಡು ಒಂದು ಸಲ ಈ ರೆಸಿಪಿ ಮಾಡಿ ನೋಡಿ, ತುಂಬಾ ಚೆನ್ನಾಗಾಗುತ್ತೆ. ಓಕೆ ಫ್ರೆಂಡ್ಸ್, ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.